ನಮ್ಮವರೆಲ್ಲ ನಿನ್ನನ್ನಾಗಿ ಪ್ರೋತ್ಸಾಹಿಸುವುದು. ಇಲ್ಲಿಯವರೆಗೆ ನಿಮ್ಮವರಾದವರು ಇವತ್ತು ನನ್ನನ್ನು ನೋಡಿ ನನ್ನವರ ಅಲ್ಲ, ನಿನ್ನ ಎಲ್ಲ ಮನೆಯಲ್ಲಿ ಹಾಗೆ ಇರುವುದಿಲ್ಲ. ನಮ್ಮವರು ಯಾಕೆ ನಿನ್ನನ್ನು ಪ್ರೋತ್ಸಾಹಿಸಿದರು? ಯಾಕೆ? ನಮ್ಮವರಿಗೆ ಗುಣಕ್ಕೆ ಮತ್ಸರ ಇಲ್ಲ. ಖಂಡಿತ ಬಂದವರು ನಮ್ಮ ವಿರೋಧಿಗಳೇ ಆದರು ಅವರ ಪ್ರತಿಭೆಯನ್ನು ನೋಡಿ ಪ್ರೋತ್ಸಾಹಿಸುವಂತಹ ದೇವತೆಗಳ ಅಂಬೋಳದಂತೆ ಲೋಕ ಕಲ್ಯಾಣಕ್ಕಾಗಿ ಈ ಶಂಕರ ಹೊಂದ ಯಾವ ರೀತಿಯಲ್ಲಿ ಭೂಮಿದೇವಿಯನ್ನೇ ರಥವನ್ನಾಗಿಸಿಕೊಂಡು ಬ್ರಹ್ಮನನ್ನೇ ಸಾರಥಿಯಾಗಿರಿಸಿ ಮಂದರಾತ್ರಿಯನ್ನೇ ಬಿಲ್ಲನ್ನಾಗಿಸಿ ಆಮೇಲೆ ವಾಸುಕಿಯನ್ನ ನೇಣನ್ನಾಗಿ ಬಿಡಿದು ಏಕಲಕ್ಷೆಯಿಂದ ಏಕ ಗುರಿಯಿಂದ ತ್ರಿಪುರರನ್ನ ಮತಿಸಿದವ. ಖಂಡಿತವಾಗಿ ಹೌದು ಅಲ್ವಾ? ಚಕ್ರವರ್ತಿ, ನೀನು ಒಂದೇ ಚಕ್ರವರ್ತಿ ಅಲ್ಲ. ಚಂದ್ರವಂಶದಲ್ಲಿ ನೀವು ಚಕ್ರವರ್ತಿ ಆಗಿರಬಹುದು. ನನ್ನದು ಸೂರ್ಯವಂಶ. ಸೂರ್ಯವಂಶದಲ್ಲಿ ಅನೇಕ ಚಕ್ರವರ್ತಿಗಳು ಬಹಳಷ್ಟು ಸಾಧನೆಯನ್ನು ಮಾಡಿದವರಿದ್ದಾರೆ. ಸಾಧನೆಗೆ ಯಾರು ಕೇಳ್ತೀಯಾ? ಭೂಮಿಯ ಮೇಲೆ ಗಂಗೆಯೊಬ್ಬಳು ಓಡಾಡುತ್ತಾ ಇದ್ದಾಳೆ. ಸರ್ವರ ಪಾಪವನ್ನು ಕಳೆದು ಪರಮ ಪಾವನೆಯಾಗಿ ಹರಿಯುವ ಆಗಿದ್ದ ಗಂಗೆ ಭೂಮಿಗೆ ಬಂದದ್ದು ಯಾರಿಂದ ಕೇಳು? ನಮ್ಮ ವಂಶದವರು. ಭಗೀರಥನ ಸುದೀರ್ಘ ತಪಸ್ಸಿನ ಪ್ರಭಾವದಿಂದಲೇ ಭಾಗೀರಥಿಯಾಗಿ ನನಗೆ ಬಂದವರು. ಆ ಭಾಗೀರಥಿ ಭೂಮಿಗೆ ಬಂದ ವಂಶ ನನ್ನದ್ದು.
ನಿಜವಾಗಿ ಇಲ್ಲಿ ಕಷ್ಟ ಆಯಿತು ಅನ್ನುವುದಕ್ಕಿಂತ ನಾವು ನಮ್ಮ ಪ್ರತಿಭೆಯನ್ನು ಪ್ರಕಟಿಸಿದಾಗ ಬಾಹ್ಯ ಲೋಕದಲ್ಲಿ ಈ ರೀತಿ ಪ್ರೋತ್ಸಾಹಿಸುವುದಕ್ಕಿಂತ ಆಂತರಿಕವಾಗಿ ನೆಮ್ಮದಿ ಎಷ್ಟು ಜನ ಪಡ್ತಾರೆ ಅನ್ನುವುದು ಮುಖ್ಯ. ಖಂಡಿತವಾಗಿ. ಯಾಕೆ ಗೊತ್ತಾ? ಪಂಡಿತರಿಗೂ ಪಾಮರರಿಗೂ ವ್ಯತ್ಯಾಸ ಇದೆ ಅಲ್ವಾ? ನಾನು ದೂಷಿಸ್ತೇನೆ ಅಂತಲ್ಲ ಇದರ ಅರ್ಥ. ಕೆಲವರು ಪ್ರತಿಭೆಯನ್ನ ಗುರುತಿಸುವುದು ಮನಸ್ಸಿನಲ್ಲಿ ಅಲ್ವಾ? ಅಂದ ಮಾತ್ರಕ್ಕೆ ಇವರನ್ನು ಪ್ರೋತ್ಸಾಹಿಸಿ
ಲೆಕ್ಕ ನಾವು ಪೂಜನೀಯ, ಯಾಕಂದ್ರೆ ನಾವು ಚಕ್ರವರ್ತಿ. ಹೌದಪ್ಪ, ಚಕ್ರವರ್ತಿ. ಆದ್ರೆ ಯೋಚನೆ ಮಾಡಲಿಕ್ಕೆ ಗೊತ್ತುಂಟಾ, ಪೂಜೆ ಮಾಡಬೇಕು ಅಂತ ಆದ್ರೆ ಪೂಜೆ ಪಡೆಯುವಲ್ಲಿ ಇದ್ದದ್ದು ಯಾವ ರೀತಿಯಾದಂತ ಅರ್ಹತೆ ಇರಬೇಕು ಅಲ್ವಾ? ಇಲ್ಲಿ ಯೋಚನೆ ಮಾಡಿದ್ರೆ ಏನಂತ ನಿನ್ನನ್ನು ಪೂಜಿಸಲಿ, ಏನಂತ ಪೂಜೆ? ದೇವರು ಅಂತ ಪೂಜೆ. ದೇವರು ಅಂತ ಪೂಜಿಸಬೇಕಾದ್ರೆ ಲೋಕಕ್ಕೆ ಒಡೆಯ ಲೋಕಾಧ್ಯಕ್ಷನಾದಂತ ಆ ಪರಮೇಶ್ವರ, ಆ ವಿಶ್ವನಾಥ ಅಂತ ನಿನ್ನನ್ನು ಪೂಜಿಸಲೇ. ವಿಶ್ವನಾಥ ಪೂಜನೀಯ, ಖಂಡಿತವಾಗಿ ಹೌದು. ನಾವು ಒಪ್ಪಿಕೊಳ್ಳುವ. ಕಡೆಯ ವಿಷ್ಣು ಒಡೆಯವರ ಲೋಕದ ತಂದೆ ಆ ಪರಮೇಶ್ವರನು ಪೂಜನೀಯ. ಆ ಪರಮೇಶ್ವರ ಎನ್ನುವ ಭಾವದಿಂದ ಪೂಜಿಸಲೇ. ಅದನ್ನೇ ಏನನ್ನು ನಾನು ನಿನಗೆ ನೇತ್ರ ಎರಡಿದೆ, ಹರನಿಗೆ 3 ಕಣ್ಣಿದೆ, ನಿನಗಿದ್ದದ್ದು 2 ಕಣ್ಣು, ನನಗೆ 2 ಕಣ್ಣಿದೆ ಎಂಬಲ್ಲಿಗೆ ನೀನು ಮತ್ತೊಂದು ಕಣ್ಣು ನನಗೆ ಕಾಣಲಿಲ್ಲ. ಕಣ್ಣಿಲ್ಲ, ಕಾಣುವುದಿಲ್ಲ ಅಂತಲ್ಲ, ಕಣ್ಣಿಲ್ಲ, ಕಾಣುವುದಿಲ್ಲ. ಯಾಕೆ? ಎಲ್ಲಿ ಎಲ್ಲಿ ಅಂತ ಕೇಳು. ಎಲ್ಲಿ? ಜ್ಞಾನದ ಕಣ್ಣು ಮುಖ್ಯ. ಅದು ಇಲ್ಲ ಇಲ್ಲ. ಯಾಕೆ? ಅದು ಯಾಕೆ ಗೊತ್ತುಂಟಾ? ಇದ್ದವರು ಹೇಳಿರ್ಬೋದು ಜ್ಞಾನದ ಕಣ್ಣು ನಿನಗೆ ಕಾಣಲಿಲ್ಲ ಅಂತ. ಜ್ಞಾನದ ಕಣ್ಣು ನನಗೆ ಕಂಡಿದ್ದು ಹೇಗೆ? ಈ ರೀತಿಯಾಗಿ ಸುಭಿಕ್ಷೆಯಿಂದ ಪ್ರತಿಷ್ಠಾನ ಪುರ ಎನ್ನುವುದು ಕಂಗೊಳಿಸಬೇಕು ಅಂತಾದ್ರೆ ಸರ್ವರನ್ನ ಗೆದ್ದು ನೀನು ಸಾರ್ವಭೌಮತ್ವವನ್ನು ವಹಿಸಿಕೊಂಡು ಚಕ್ರಾಧಿಪತಿ ಆಗಿದ್ದೆ ಅಂತಾದ್ರೆ ಜ್ಞಾನದ ಕಣ್ಣಿದೆ. ಹಾಗಾದ್ರೆ ನಿನಗೆ ಜ್ಞಾನದ ಕಣ್ಣು ಉಂಟು ಎನ್ನುವಾಗ ಹಾಗಾದ್ರೆ ಹರನಲ್ಲ ನೀನು ಪೂಜಿಸುವುದಕ್ಕೆ. ಇನ್ನು ವಿರಂಚಿ ಬ್ರಹ್ಮ ಗೊತ್ತಾಯ್ತು ಎನ್ನಲೇ ಬ್ರಹ್ಮ ಅಂತ ಹೇಳ್ತೀಯಾ? ಇಲ್ಲ, ಯಾಕೆ? ಬ್ರಹ್ಮನಿಗೆ ಚತುರ್ಮುಖ, ನಿನಗಿದ್ದದ್ದು ಒಂದೇ ಮುಖ. ಎಂಬಲ್ಲಿಗೆ ಚತುರ್ಮುಖ ಬ್ರಹ್ಮ ನೀನಲ್ಲ. ಬ್ರಹ್ಮ ಎನ್ನುವಾಗ ಪೂಜಿಸುವುದಕ್ಕಾಗುವುದಿಲ್ಲ. ಮತ್ತೆ ಲೋಕದ ಜೀವನವನ್ನು ಪಾಲಿಸುವ ಬಾಲಲೋಕದ ಮಹಾವಿಷ್ಣು, ಅವನಿಗಿರುವುದು ಚತುರ್ಭುಜಗಳು. ಶಂಖಚಕ್ರ ಗದ ಪದ್ಮಾಂಬರಧಾರಿಯಾಗಿ ಕಂಗೊಳಿಸುವವನೇ ಮಹಾವಿಷ್ಣು. ಅವನ ಚತುರ್ಭುಜ, ನಿನ್ನದು ಯುಗ್ಮಭುಜ. 2 ಭುಜ ಇರೋದು. ಎಂಬಲ್ಲಿಗೆ ನೀನು ಹರಿಯಲ್ಲ, ಹರನಲ್ಲ, ವಿರಂಚಿ ಅಲ್ಲ. ಆದರೂ ಪೂಜನೀಯವಾಗಿ ಹೇಳಿಕೊಳ್ತಾ ಇದ್ದೆಲ್ಲ. ಈ ನಿನ್ನ ಸಾಹಸವಾದದ ಕೇಳಿದಾಗ ಪರುಷವಾಯಿತು. ಯಾಕೆ ಪೌರುಷವಾಗಿ ಕೊಚ್ಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಯ್ಯ? ಹುಡುಗಾಟಿಕೆಯೇ ಆಯಿತು ನಿನ್ನ. ಮಕ್ಕಳಾಟಿಕೆ ಬೇರೆ, ಹುಡುಗಾಟಿಕೆ ಬೇರೆ. ಮಕ್ಕಳಾಟಿಕೆ ಅಂತ ಆದರೆ ಮಕ್ಕಳಿಗೆ ಬುದ್ಧಿ ಇಲ್ಲ, ಪೂರ್ವ ಫಲವನ್ನು ಆಲೋಚಿಸದೆ ಒಂದು ಕೆಲಸವನ್ನು ಮಾಡ್ತಾರೆ. ಬುದ್ಧಿ ಇಟ್ಟವರು ಮಾಡುವುದು ಪೂರ್ವಾಪರವನ್ನು ಯೋಚಿಸಿಕೊಂಡು ಮಾಡ್ತಾರೆ. ನೀನು ಹೇಳಿದ್ವಿ ತ್ರೈಮೂರ್ತಿಗಳು ಪೂಜಾರ್ಹರು, ನೀನು ಹಾಗೆ ಪೂಜನೀಯನಾಗುತ್ತೀಯ. ಈಗ ಕರ್ಮಭೂಮಿಯಲ್ಲಿ ಜನಿಸಿದ ಮಾನವನು ತನ್ನ ಪ್ರತಿಭೆಯಿಂದ ಅಲ್ಲ, ತನ್ನ ಸಾಧನೆಯಿಂದ ಪೂಜನೀಯ ಆಗುತ್ತಾನೆ. ಆ ರೀತಿ ಇರಬೇಕು. ಹಾಗಂತ ದೇವರ ಮಟ್ಟದಲ್ಲಿ ನಿಂತು ಪೂಜೆಯನ್ನು ಪಡೆಯುವ ಅಗತ್ಯತೆ ಹೊಂದುವುದಿಲ್ಲ. ಅಲ್ಲ, ದೇವರ ಮಟ್ಟದಲ್ಲಿ ಅಲ್ಲದೆ ಇದ್ದರು. ಈಗ ನೀನು ನಿನ್ನನ್ನು ಪೂಜಿಸಬೇಕಿದ್ರೆ ನಿನಗಿದ್ದದ್ದು ಯುಗ್ಮಭುಜ. ಹೌದು, 2 ಕಣ್ಣು, 2 ಕಣ್ಣು, 1 ತಲೆ, ಒಂದೇ ತಲೆ. ಅದೆಲ್ಲ ಆಕಾರದಲ್ಲಿ ಆಯಿತು ಗುರುತಿಸುವುದಕ್ಕೆ. ಹಾಗಾಗಬಾರದು ಅಂತ ಅಲ್ಲ, ನಾನು ಹಾಗಾಗದೇ ಇದ್ದರೆ ಯಾಕೆ?
ಗೊತ್ತಿಲ್ಲದೆ ಹೇಳಲಿಲ್ಲ. ಆದ್ರೆ ನಾವು ನಿನಗೆ ಪೂಜನೀಯ ಅನ್ನುವುದಕ್ಕೆ ಸಮರ್ಥನೆ ನಾನು ಕೊಡ್ತೇನೆ. ಈಗ ನೀನು ಹೇಳಿದ ಹಾಗೆ ನಿನ್ನನ್ನ ಹರನನ್ನು ಪೂಜಿಸದೆ 3 ಕಣ್ಣು ನಿನಗಿಲ್ಲ. ನಾನು ಹರನಾಗುವುದಕ್ಕೆ ಇದೇನು ತ್ರಿಪುರ ಮಥನ ಕಾಲವ? ತ್ರಿಪುರ ಮಥನದನ್ನ ಮಥನ ಮಾಡಿದ ಶಂಕರ ಯಾವ ರೀತಿಯಲ್ಲಿ ದೇವತೆಗಳ ಮನೆ ಕೇಳಿ ಅಂಬರ ಪಥದಲ್ಲಿ ಲೋಹವನ್ನ ಸೃಷ್ಟಿಸುತ್ತಿದ್ದ ಆ ತ್ರಿಪುರರು ತಾರಕಾಕ್ಷ ವಿದ್ಯುನ್ಮಾಲಿ ಮಕರಾಕ್ಷ ಎನ್ನುವ 3 ಜನರ ಇಚ್ಛೆರು ಅಂತವರನ್ನ ದೇವತೆಗಳ ಅಂಬೋಣದಂತೆ ಲೋಕ ಕಲ್ಯಾಣಕ್ಕಾಗಿ ಈ ಶಂಕರ ಕೊಂದ. ಯಾವ ರೀತಿಯಲ್ಲಿ ಭೂಮಿದೇವಿಯನ್ನೇ ರಥವನ್ನಾಗಿಸಿಕೊಂಡು ಬ್ರಹ್ಮನನ್ನೇ ಸಾರಥಿಯಾಗಿರಿಸಿ ಮಂದರಾತ್ರಿಯನ್ನೇ ಬಿಲ್ಲನ್ನಾಗಿಸಿ ಆಮೇಲೆ ವಾಸುಕಿಯನ್ನ ನೇರನ್ನಾಗಿ ಬಿಡಿದು ಏಕಲಕ್ಷೆಯಿಂದ ಏಕ ಗುರಿಯಿಂದ ತ್ರಿಪುರರನ್ನ ಮತಿಸಿದವ. ಖಂಡಿತವಾಗಿ ಹೌದು ಅಲ್ವಾ? ಹಾಗಂತಲ್ಲಿ ಮತಿಸುವಲ್ಲಿ ಪ್ರಬಲವಾದ ಕಾರಣ ಉಂಟು. ಅವರಿಗೆ ಗೊತ್ತಿರಲಿಲ್ಲ. ಪಡೆದ ಬಲವಾದರು ಹೇಗೆ? ಮೂವರು ಒಂದೆಡೆಯಲ್ಲಿ ಒಂದಾದಾಗ ಆ ಒಂದು ಮುಹೂರ್ತಗಳು ಸಂಗೀತವಾದಾಗ ಅಲ್ಲಿ ಪ್ರಯೋಗವಾದ ಶರದಿಂದ ತಮಗೆ ಸಾವು ಹಾಗೆ ಪಾಪ ಅವರಿಗೆ ಗೊತ್ತಿಲ್ಲ. ಅಂಥದ್ದೊಂದು ಮುಹೂರ್ತ ಉಂಟು. ಬೇರೆ ಬೇರೆಯಾಗಿದ್ದಂತ ನಮ್ಮ ಮನೆ ಒಂದಾಗ್ತದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಅವರಿಗೆ ಅರಿವಿಲ್ಲದೆ ಇದ್ದ ಆ ಕಾಲಕ್ಕೆ ಶಂಕರ ಕೊಂದಲ್ಲಿದ್ದರೆ ಅವರು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದ ಹೌದಾದ್ರು ಶಂಕರನಿಗೂ ಕೊಡುವುದು ಕಷ್ಟ. ಆದರೆ ಅವರು ಸಾಯುವುದಕ್ಕೆ ಮೊದಲು ಅವರಿಗೆ ಆ ಬಲ ಉಂಟು ಅಂತ ಇಲ್ಲಿ ಯಾರಿಗಾದ್ರೂ ಗೊತ್ತಾ? ಇಲ್ಲ. ಶಂಕರ ಗೊತ್ತಿದ್ದು ಆ ಸಂದರ್ಭವನ್ನ ಸೃಷ್ಟಿಸಿಕೊಂಡ. ಆಗತ್ತ ಆ ಸಂದರ್ಭ ಬರುವಲ್ಲಿಯ ಹೊರಗೆ ಯುದ್ಧದಲ್ಲಿ ಅವರನ್ನು ಕೊಲ್ಲುವುದಕ್ಕೆ ಅವನಿಗಾಯಿತು. ಅಲ್ಲಿಯವರೆಗೆ ಕೊಲ್ಲಬೇಕಾದ ಅನಿವಾರ್ಯತೆ ಬರಲಿಲ್ಲ. ಅವರ ಮೂವರನ್ನ ಒಂದುಗೂಡಿಸುವುದಕ್ಕಾಗಿಯೇ ಆ ಒಂದು ಸಂದರ್ಭವನ್ನ ಸಂಯೋಜಿಸಿದವ. ಯಾಕಂದ್ರೆ ಕಳದ ಹನನ ಆಗಬೇಕು ಎನ್ನುವ ದೃಷ್ಟಿ. ಹಾಗಾದ್ರೆ ಯಾವುದಕ್ಕಾದ್ರೂ ಒಂದು ಕಾಲ ಬರಬೇಕು ಅಂತ ಗೊತ್ತಾಗಿದೆ. ನಿಜವಾಗಿ ಹೌದು. ಅದು ಶಂಕರನ ಆಗುವುದಕ್ಕೆ ತ್ರಿಪುರ ಮತನ ಕಾಲ ಅಲ್ಲ. ಆಮೇಲೆ ಹೇಳಿದೆಯಲ್ಲ ಸರಸಿಜಾಸನ ಸರಸಿಜಾನಾಮ ಆ ಶ್ರೀಹರಿಯಂತೆ ನಾನಾಗಬೇಕಿದ್ರೆ ನನಗೆ ಇದ್ದದ್ದು ಯುಗ್ಮ ಭುಜ. ಅವನ ಹಾಗೆ 4 ಭುಜ ಇಲ್ಲ. ಆಕೃತಿಯವಾಗಬೇಕು ಅಂತಿರುವ ಕ್ಷಾತ್ರಿಯ ತನ್ನ ಕೃತಿ ಇಲ್ಲ. ಹಾಗಾಗಿಸಲ್ಪಡ್ತಾರೆ. ಹೇಗೆ ಹರಿಯಂತೆ ನಾವು ಆ ರೀತಿ ಭುಜ ಪಡೆದು ಹೋರಾಟ ಮಾಡುವುದಕ್ಕೆ ಏನು ಮಧುಕೈಟ ಬರವದೆಯ ಮೇಧಿವಿ ನಿರ್ಮಾಣ ಅಲ್ಲ. ಹಾಗಾಗಿ ಹರಿನಾನಾಗಲೇಕೆ. ಆದ್ರೆ ಒಂದು ವೇಳೆ ಆದರೆ ಆದೇನು ವರವಿರಂಶಿ ಚತುರ್ಮುಖ ಬ್ರಹ್ಮ ನಾನಾಗೆ ಇಂದು ಮಾಡುವಂತಹ ದುರದಲ್ಲಿ ನನ್ನ ಶರದ ಮಳೆಯನ್ನ ಕೆರೆದು ರಣ ಕೋಲಾಹಲವನ್ನೇ ಸೃಷ್ಟಿಸಿ ವಿಜಯ ಎನ್ನುವಂತಹ ಸೃಷ್ಟಿಯನ್ನ ನಿರ್ಮಾಣ
ಅಭಿಷೇಕ ಆಗುವುದಕ್ಕೆ ಮೊದಲು ದೇವತೆಗಳನ್ನು ಆಹ್ವಾನ ಮಾಡ್ತಾರೆ. ಬಂದ ದೇವತೆಗಳು ಒಲಿದು ಅವರ ಪುಣ್ಯದ ವರ್ಚಸ್ಸಿನ ಒಂದು ಅಂಶವನ್ನು ಚಕ್ರವರ್ತಿಯಾದವನಿಗೆ ದಾರಿ ಇರ್ತಾರೆ. ಆ ಪುಣ್ಯ ಫಲದಿಂದ ಚಕ್ರವರ್ತಿ ಅನ್ನಿಸಲ್ಪಡ್ತಾನೆ, ಪೂಜನೀಯನಾಗುತ್ತಾನೆ. ನನ್ನಂತವರನ್ನ ಎದುರಿಸಿ ದೂರಕ್ಕೆ ಒಂದು ಪಾಪದ ಕೂಪವನ್ನು ಬಿಡಬೇಡ. ಸೂರ್ಯವಂಶದಲ್ಲಿ ಅನೇಕ ಚಕ್ರವರ್ತಿಗಳು ಬಹಳಷ್ಟು ಸಾಧನೆಯನ್ನು ಮಾಡಿದವರಿದ್ದಾರೆ. ಸಾಧನೆಗೆ ಯಾರು ಕೇಳ್ತೀಯಾ? ಭೂಮಿಯ ಮೇಲೆ ಗಂಗೆಗೊಬ್ಬರು ಓಡಾಡುತ್ತಾ ಇದ್ದಾಳೆ. ಸರ್ವರ ಪಾಪವನ್ನು ಕಳೆದು ಪರಮ ಪಾವನೆಯಾಗಿ ಹರಿಯುವ ಆಗಿದ್ದ ಗಂಗೆ ಭೂಮಿಗೆ ಬಂದದ್ದು ಯಾರಿಂದ ಕೇಳು? ನಮ್ಮ ವಂಶದವರು. ಭಗೀರಥನ ಸುದೀರ್ಘ ತಪಸ್ಸಿನ ಪ್ರಭಾವದಿಂದಲೇ ಭಾಗೀರಥಿಯಾಗಿ ನನಗೆ ಬಂದವರು. ಆ ಭಾಗೀರಥಿ ಭೂಮಿಗೆ ಬಂದ ವಂಶ ನನ್ನದ್ದು. ಸಗರ ಚಕ್ರವರ್ತಿಯರು ಸಾಮಾನ್ಯದವರ ಚಕ್ರವರ್ತಿಗಳಾಗಿ ವಿಶೇಷ ಕೀರ್ತಿಯನ್ನು ಸಂಪಾದನೆ ಮಾಡಿದವರು. ನೀ ಕಾಣುವ ಸಾಗರ, ಆ ಸಮುದ್ರ ಈಗ 60,000 ಯೋಜನೆ ಆಳವಾಗಿರಬೇಕು ಅಂತಾದ್ರೆ ಅದಕ್ಕೆ ಕಾರಣ ಸಗರ ಚಕ್ರವರ್ತಿ 60,000 ಮಕ್ಕಳು. ನಮ್ಮ ವಂಶದವರು ಅನೇಕ ಕಾರ್ಯವನ್ನು ಮಾಡಿದ್ದಾರೆ ಎಂಬಲ್ಲಿಗೆ ಆ ಚಕ್ರವರ್ತಿಯ ಆಯಿನ ವಂಶದ ಅರಸು ಮಕ್ಕಳಲ್ಲಿ ನಾನು ಒಬ್ಬನಾಗಿ ಉದ್ಭವಗೊಂಡದ್ದರಿಂದ ಆ ಸಾಮರ್ಥ್ಯ ನನಗೆ ಹೇಳಿಕೊಳ್ಳುವುದಕ್ಕೆ ಆ ಇತಿಹಾಸ ಉಂಟು. ಅವರಂತೆ ನೀನು ಆಗಬೇಕು ಅನ್ನುವುದನ್ನು ನಿನ್ನ ಪರಾಕ್ರಮದಲ್ಲಿ ನೀನು ತೋರಿಸಬೇಕು. ಅದಕ್ಕಾಗಿ ಬಂದದ್ದು. ಈ ಎರಡು ವಂಶ ಸಂಜಾತರಾಗಿರುವಂತಹ ನೀವಿರುವರು ಇಂದು ಗಾದಾಟಕ್ಕೆ ಹೇಳ್ತಿದ್ದೀರಿ ಅಂತ ಆದ್ರೆ ಒಂದು ಕಣ್ಣಿಗೆ ಕಸ ಬಿದ್ದಾಗ ಮತ್ತೊಂದು ಕಣ್ಣಿನಲ್ಲಿಯೂ ಸಹಜವಾಗಿ ನೀರು ಹೋಗ್ತದೆ ಅಲ್ಲವೇ? ಹಾಗಾದ್ರೆ ಎರಡು ಕಣ್ಣುಗಳಲ್ಲಿ ಸ್ಪರ್ಧೆಯೊಂದು ಏರ್ಪಟ್ಟಿದೆ ಅಂತ ಆದ್ರೆ ಇದನ್ನು ಅತಿಯಾಯ್ತು ಎಂದು ಹೇಳಲೇಬೇಕಲ್ಲವೇ? ಮಾತ್ರವೇ ಅಲ್ಲ,